ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಅರಿಶಿನ ಪುಡಿ ಮಾಡುವ ಸರಳ ವಿಧಾನ ನೋಡೋಣ. ಜನವರಿ ಫೆಬ್ರವರಿ ಸಮಯದಲ್ಲಿ ಅರಿಶಿನ ಗಿಡ ಒಣಗ್ತದೆ. ನಾವು ನಮ್ಮ ಮನೆಯ ಪುಟ್ಟ ಜಾಗದಲ್ಲಿ ಅರಿಶಿನ ಗಿಡವನ್ನು ಯಾವಾಗಲೂ ನೆಡ್ತೇವೆ. ಈಗ ಅದು ಒಣಗಿದೆ. ಆ ಮಣ್ಣಿನಲ್ಲಿ ಸಿಕ್ಕುವಂತಹ ಅರಿಶಿನ ಕೊಂಬುಗಳನ್ನು ಬೇರ್ಪಡಿಸ್ತಾ ಇದ್ದೇವೆ. ಈ ರೀತಿ ಅರಿಶಿನ ಕೊಂಬುಗಳನ್ನು ಮೊದಲಿಗೆ ಮಣ್ಣಿನಿಂದ ತೆಗೆದು ಬೇರ್ಪಡಿಸಬೇಕು. ಹಾಗೆ ತೆಗೆದ ಕೊಂಬುಗಳಲ್ಲಿ ಒಳ್ಳೆ ಬೇರಿದ್ದ ಕೊಂಬುಗಳನ್ನು ಬೇರ್ಪಡಿಸಿ ಮುಂದಿನ ಉಪಯೋಗಕ್ಕೆ ಇಡೋದು ಒಳ್ಳೆಯದು. ಈ ಬಾರಿ ಇಷ್ಟು ಅರಿಶಿನ ಕೊಂಬುಗಳು ಸಿಕ್ಕಿದೆ. ಮಣ್ಣಿಂದ ತೆಗೆದ ನಂತರ ಚೆನ್ನಾಗಿ 5ರಿಂದ 6 ಬಾರಿ ತೊಳೆಯಬೇಕು. ತೊಳೆದ ನಂತರ ತೆಳ್ಳಗೆ ಸಿಪ್ಪೆಯನ್ನು ಕೆರೆದು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಂಡ ಅರಿಶಿನ ಕೊಂಬುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಬೇಕು. ಈ ಥರ ಚಿಕ್ಕ ಚಿಕ್ಕ ತುಂಡುಗಳನ್ನು ಚೆನ್ನಾಗಿ ಒಂದು ಕುದಿ ಬರುವಂತೆ ಬೇಯಿಸಬೇಕು. ತಣ್ಣಗೆಗೊಂಡ ನಂತರವೇ ನೀರಿಂದ ತೆಗಿಬೇಕು. ಅರಿಶಿನ ಪುಡಿ ಮಾಡುವುದರಲ್ಲಿ ಬಹಳ ಮುಖ್ಯ ಘಟ್ಟ ಅಂದರೆ ಅರಿಶಿನ ಕೊಂಬುಗಳನ್ನು ಒಣಗಿಸುವುದು. 2 ತಿಂಗಳ ತನಕ ಒಳ್ಳೆಯ ಬಿಸಿಲಿನಲ್ಲಿ ಒಣಗಿಸಬೇಕು. ಚೆನ್ನಾಗಿ ಒಣಗಿಸಿದ ಅರಿಶಿನ 2 ವರ್ಷದವರೆಗೂ ಉಪಯೋಗಕ್ಕೆ ಬರುತ್ತದೆ. ಆದ್ದರಿಂದ ಒಣಗಿಸುವುದು ಬಹಳ ಮುಖ್ಯ. ಚೆನ್ನಾಗಿ ಒಣಗಿದ ಅರಿಶಿನ ಕೊಂಬನ್ನು ಸ್ವಲ್ಪ ಸ್ವಲ್ಪ ಹಾಕಿ ನುಣ್ಣಗೆ ಹುಡಿ ಮಾಡಬೇಕು. ಆ ಹುಡಿಯನ್ನು ಚೆನ್ನಾಗಿ ಗಾಳಿಸಿ ಬಿಸಿ ಆರಿದ ನಂತರ ಬೇಕಾದ ಡಬ್ಬಿಯಲ್ಲಿ ಸಂಗ್ರಹಿಸಿ ಇಡಬಹುದು. ಹುಡಿಯನ್ನು ಚೆನ್ನಾಗಿ ಗಾಳಿಸುವುದು ಬಹಳ ಮುಖ್ಯ. ಮನೆಯ ಉಪಯೋಗಕ್ಕೆ ಬೇಕಾದ ಪ್ರಮಾಣದಲ್ಲಿ ಅರಿಶಿನ ಹುಡಿಯನ್ನು ತಯಾರಿ ಮಾಡಬಹುದು. ಈ ರೀತಿ ಮನೆಯಲ್ಲಿಯೇ ತಯಾರಿಸಿದ ಅರಿಶಿನ ಹುಡಿ ಸಿದ್ಧವಾಗ್ತದೆ. ಮನೆಯಲ್ಲೇ ತಯಾರಿಸಿದ ಅರಿಶಿನ ಹುಡಿ ಉಪಯೋಗಕ್ಕೆ ಸಿದ್ಧ. Thank you for watching.